ನಮಸ್ತೆ, ಅಸ್ಸಲಾಮ್ ಅಲೈಕುಂ. ಸಮಸ್ತ ನಾಡಿನ ಜನತೆಗೆ ಪವಿತ್ರ ರಂಜಾನ್ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಸಿಗಲಿ ಅಂತ ಆ ದೇವರ ಬಳಿ ಪ್ರಾರ್ಥಿಸ್ತೇನೆ. ಮತ್ತೊಮ್ಮೆ ರಂಜಾನ್ ಹಬ್ಬದ ಶುಭಾಶಯಗಳು ಮತ್ತು ಯುಗಾದಿ ಹಬ್ಬದ ಶುಭಾಶಯ. ಎಲ್ಲರಿಗೆ ನಮಸ್ಕಾರ. ನಾನು ಅಬ್ದುಲ್ ರಜಾಕ್ ಪರ್ತಿ. ಪವಿತ್ರ ರಂಜಾನ್ ಹಬ್ಬದ ತಮ್ಮೆಲ್ಲರಿಗೂ ಶುಭಾಶಯಗಳು. ಈ ಪವಿತ್ರ ರಂಜಾನ್ ಹಬ್ಬದಲ್ಲಿ ಸತತ 30 ದಿವಸ ಉಪವಾಸಿದ್ದು ಎಲ್ಲ ಜನರ ಸಂಬಂಧ ಪ್ರಾರ್ಥನೆ ಮಾಡಿ ಅವರೆಲ್ಲ ಒಂದು ಖುಷಿ ಹಂಚಿಕೊಳ್ಳುವಂಥ ಕಾರ್ಯಕ್ರಮ ಇರುತ್ತೆ. ಜಗತ್ತಿನ ಸಮಸ್ತ ಮಾನವ ಜನಾಂಗಕ್ಕೆ ಎಲ್ಲ ದೇವರ ನೆಮ್ಮದಿ, ಶಾಂತಿ, ಸಮೃದ್ಧಿ ಕೊಡಲಿ ಅಂತ ನಾನು ಎಲ್ಲ ಮುಸಲ್ಮಾನ್ ಬಾಂಧವರಲ್ಲಿ ಕಳ್ಕಳಿ ವಿನಂತಿ ಮಾಡ್ಕೊತೀನಿ. ನಮ್ಮ ದೇಶದಲ್ಲಿ ಶಾಂತಿ, ಪ್ರೀತಿ, ವಿಶ್ವಾಸದಿಂದ ನಾವು ಬದುಕೊಂಡಂತ ಎಲ್ಲರೂ ಪ್ರಾರ್ಥನೆ ಮಾಡಬೇಕು. ಎಲ್ಲರೂ ಆ ಅಲ್ಲಾನಲ್ಲಿ ಎಲ್ಲ ಹಿಂದೂ, ಮುಸಲ್ಮಾನ್, ಸಿಖ್, ಇಸಾಯಿ ಅಂಥವ್ರಿಗಿಂತ ಜಾಸ್ತಿ ಇರಬೇಕಂತ ಕಿಸಿ ತಾವು ದುವಾ ಮಾಡಿ ಎಲ್ಲರೂ ಒಂದು ಪ್ರೀತಿ ವಿಶ್ವಾಸದಿಂದ ತಗೊಂಡು ಕಿಸಿ ಹಬ್ಬ ಮಾಡೋಣ. ಅದೇ ರೀತಿ ಈಗ ಉಗಾದಿನೂ ಬಂದಿದೆ. ಉಗಾದಿದು ಎಲ್ಲ ಜನರಿಗೆ ನಾನು ಶುಭಾಶಯಗಳು ಹೇಳ್ತೀನಿ. ಆ ರಂಜಾನ್ ಹಬ್ಬ ಮತ್ತು ಉಗಾದಿ ತಾವೆಲ್ಲರೂ ಕೂಡಿ ಒಂದು ಪ್ರೀತಿ ವಿಶ್ವಾಸದಿಂದ, ಭಾವೈಕ್ಯತೆಯಿಂದ ನಾವು ಆಚರಿಸೋಣ. ತಾವೆಲ್ಲರೂ ದೇವರ ನಮಗೆಲ್ಲರಿಗೆ, ಎಲ್ಲ ಸಮಾಜ ವರ್ಗದವ್ರಿಗೆ, ಹಿಂದೂ, ಮುಸಲ್ಮಾನ್, ಸಿಖ್, ಇಸಾಯಿ ಎಲ್ಲರಿಗೆ ಪ್ರೀತಿ ವಿಶ್ವಾಸದಿಂದ ಬದುಕಲಿಕ್ಕೆ ಆ ದೇವರು ನಮ್ಮೆಲ್ಲರಿಗೂ ಪ್ರೇರಣೆ ಕೊಡಲಿ ಅಂತ ನಾನು ತನ್ನಲ್ಲಿ ತಿಳ್ಕೊಂಡ್ರೆ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಾವೆಲ್ಲ ಹಿಂದೂಸ್ತಾನ ಒಳಗೆ ಪೂರಾ ಮಂದಿ ಕೂಡಿ ಪ್ರತಿಯೊಂದು ಹಬ್ಬವನ್ನು ಆಚರಣೆ ಮಾಡುವಂಥ ಪ್ರೀತಿ ವಿಶ್ವಾಸ ನಮ್ಮಲ್ಲಿ ಬರಲಿ ಅಂತ ಅಲ್ಲಾನಲ್ಲಿ ಪವಿತ್ರ ರಂಜಾನ್ ಹಬ್ಬದ ಪ್ರಾಯುಕ್ತ ತಮ್ಮಲ್ಲಿ ಎಲ್ಲರಲ್ಲಿ ಪ್ರಾರ್ಥನೆ ಮಾಡಿ ತಾವೆಲ್ಲರೂ ಆರಾಮಿರಬೇಕಂತ ಎಲ್ಲರಿಗೂ ಮತ್ತೊಮ್ಮೆ ನಾನು ರಂಜಾನ್ ಹಬ್ಬದ ತಮಗೆ ಶುಭಾಶಯಗಳು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರಗಳು. ನಾನು ಅಬ್ದುಲ್ ಪಿರಾನ್ ಜಮಖಂಡಿ, ಮುನಹಟ್ಟಿ ಬ್ಲಾಕ್ ಅಧ್ಯಕ್ಷ. ಸಮಸ್ತ ನಾಡಿನ ಬಿಜಾಪುರ ಜನತೆಗೆ ರಂಜಾನ್ ಹಬ್ಬದ ಶುಭಾಶಯಗಳು. अस्सलाम वालेकुम रहमतुल्लाहि बरकातहू. मैं अब्दुल पिरान जमखंडी, मुनहट्टी ब्लॉक अध्यक्ष. सब लोगों को रमज़ान ईद मुबारकबाद देता हूँ. हिंदू, मुस्लिम, सिख, ईसाई भाई लोगों को रमज़ान ईद मुबारक देता हूँ. तमाम बिरादरान इस्लाम को रमज़ान के आमद पर बहुत बहुत मुबारकबाद. और साथ ही साथ मैं तमाम बिरादरान इस्लाम को दिल के गहराइयों से ईद की ढेरों मुबारकबाद देता हूं. और उम्मीद करता हूं जिस तरह आपने इस पाक रमज़ान के महीने में जिस तरह अपने आप को काबू रखा उस शैतान से, मैं चाहूँगा कि हमेशा के लिए उस शैतान को काबू रखे और अच्छे काम करे, अच्छे कामों में अपना बढ़ चढ़ कर हिस्सा ले. और किसी को धोखा देने से पहले याद रखिए, क्योंकि धोखा फिर राउंड फिर के दोबारा आप ही के पास आता है, तो आपको भी एक दिन धोखा होगा. इसलिए ईमानदार रहे, इस्लाम के बताए हुए रास्तों पर चले और हमेशा खुश रहे, अपनों को भी खुश रखे और दूसरों को भी खुश रखे. इसी के साथ मैं फिर से दोबारा कहता हूँ तमाम बिरादरान इस्लाम को ईद की बहुत बहुत मुबारकबाद. मैं हूँ शकील अहमद बागमारे. ಸಮಸ್ತ ನಾಡಿನ ಜನತೆಗೆ ರಂಜಾನ್ ಹಬ್ಬದ ಶುಭಾಶಯಗಳು. ನಮಸ್ಕಾರ, ಅಸ್ಸಲಾಂ ವಾಲೇಕುಂ. ಸಮಸ್ತ ನಾಡಿನ ಜನತೆಗೆ ಉಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು.